ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ನಾಳೆ ಟ್ಯೂಸ್ಡೇ ಅಲ್ವಾ, ಇವತ್ತೆಲ್ಲೂ ಹೋಗಿಲ್ಲ ನಾವು. ಸೊ ಅದಕ್ಕೆ ನೆನ್ನೆ ಪೂಜೆ ಮಾಡಿದ್ದಿಲ್ಲ ಅಂದ್ಬಿಟ್ಟು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ. ಗೈಸ್, ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಇಲ್ವ ನನಗೆ ಗೊತ್ತಿಲ್ಲ. ಮಾಡಿರೋದೇ 2 ವ್ಲಾಗಲ್ಲಿ ನಾನು. ಸೊ ಇದು ನನ್ನ 3rd ವ್ಲಾಗ್ ಆಗಿರುತ್ತೆ. ನೋಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ನಾನು ಏನು ಹೇಳಲ್ಲ. ನಿಮ್ಗೆ ಇಷ್ಟ ಐತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ನನ್ನ ವೀಡಿಯೋ ನೋಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ. ಯಾರು ಏನು ಬೇಜಾರು ಮಾಡ್ಕೊಳಲ್ಲ, ನಾನು ತಮಾಷೆಗೆ ಮಾತಾಡ್ತಾ ಇರೋದು. ಓಕೆ ಗೈಸ್, ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅಂದರೆ, ನಾನು ಇದು ಮೀಶೋ ಕ್ರಿಯೇಟರ್ ಕ್ಲಬ್ ಜಾಯ್ನ್ ಆಗಿದ್ದೀನಿ. ಸೊ ಅದರಲ್ಲಿ ಪ್ರಾಡಕ್ಟ್ಸ್ ತೊಗೊಂಡು ರಿವ್ಯೂ ಕೊಡೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮನೇಲಿ ಮಾಡೋಕ್ಕೆ ಕೆಲಸ ಇಲ್ವಲ್ಲ ನನಗೆ, ಅದಕ್ಕೆ. ಆಮೇಲೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ಫಸ್ಟ್ ನಾನು ಮಾಡ್ತೀನಿ, ಆಮೇಲೆ ನಾನು ನಿಮಗೆ ಹೇಳ್ತೀನಿ ಹೆಂಗೆ ವರ್ಕ್ ಆಗುತ್ತೆ, ಅದು ನಾವು ಅರ್ನ್ ಮಾಡ್ಬೋದಾ ಇಲ್ವಾ. ಸೊ ಗೈಸ್, ಇವಾಗ ನಾನು ಏನೇನು ಬೈ ಮಾಡಬೇಕು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನಾನು ಸ್ವಲ್ಪ ವೀಡಿಯೋಸ್ ನೋಡಿ ಕಲ್ತ್ಕೊತಾ ಇದ್ದೀನಿ. ಸೊ ನೋಡಬೇಕು ಅದರಲ್ಲಿ ಅರ್ನಿಂಗ್ಸ್ ಮಾಡೋಕ್ಕಾಗುತ್ತಾ. ಪಾರ್ಟ್ ಟೈಮ್ ಥರ ಅಂದರೆ ತುಂಬ ಒಂದು ಲಕ್ಷ ಅರ್ನ್ ಮಾಡೋ ಥರ ಎಲ್ಲ ಆಗಲ್ಲ. ಅದು 1 ಮಂತ್ಗೆ ಲೈಕ್ ನಮ್ಮ ವ್ಯೂಸ್ ಜಾಸ್ತಿ ಹೋದರೆ ಬಂದುಬಿಟ್ಟು ಒಂದು 15K ಅರ್ನ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ನೋಡಿರೋ ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಆಲ್ರೆಡಿ ಅವರು. ಸೊ ನಾನು ಸ್ಟಾರ್ಟ್ ಮಾಡೋಣ, ನನಗೆ ಫುಲ್ ಅವರೇ ಇದು ಮಾಡ್ತಿದ್ದಾರೆ, ಜೋಶ್ ತುಂಬಿಸ್ತಾ ಇದ್ದಾರೆ, ಮಾಡು ಅಂತ ಎಂಕರೇಜ್ ಮಾಡ್ತಾಯಿದ್ದಾರೆ. ಸೊ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ಟೂಡೆಂಟ್ಸು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಆಲ್ಮೋಸ್ಟ್ ಮೇಲ್ ಫೀಮೇಲ್ ಎಲ್ಲರೂ ಮಾಡ್ಬೋದು. ಮಾತಾಡೋಕ್ಕೆ ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವರೆಲ್ಲ ಮಾಡ್ಬೋದು, ನನ್ನಂಥವ್ರು. ಸೊ ಅದು ಹೆಂಗೆ ಅಂದರೆ, ಮೀಶೋಲ್ಲಿ ಪ್ರಾಡಕ್ಟ್ಸ್ ತೊಗೋಬೇಕು ಆ್ಯಂಡ್ ಅದಕ್ಕೆ ರಿವ್ಯೂ ಕೊಡಬೇಕು ಅಷ್ಟೇ. ಈ ಇನ್ಸ್ಟಾಗ್ರಾಮು, ನೀವು ಯಾವ್ಯಾವ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತೀರಾ ಅದರಲ್ಲಿ ರಿವ್ಯೂ ಕೊಡಬೇಕು. ಸೊ ಓಕೆ ಗಾಯ್ಸ್, ನಾನು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಏನೇನು ಮಾಡ್ತೀನಿ ದೇವ್ರ ಪೂಜೆ ಮಾಡೋವಾಗ ಅಂತ. ಫಸ್ಟ್ ದೇವ್ರ ಫೋಟೋ ಎಲ್ಲ ನೀಟಾಗಿ ವಾಟರ್ ವಾಶ್ ಮಾಡ್ತೀನಿ, ಫೋಟೋಸ್ ಎಲ್ಲನೂ ಸೇರಿ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ, ಕಲಶ ಎಲ್ಲ ನೀಟಾಗಿ ತೊಳೆದು, ದೇವ್ರದ್ದು ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ಈ ಥರ ಪೂಜೆ ಮಾಡಬೇಕು. ಆ್ಯಂಡ್ ದೇವ್ರ ಮನೆ ಫುಲ್ ಓಡಿಸ್ಕೊತಾ ಇದ್ದೀನಿ. ಓಡಿಸ್ಕೊಂಡು ದೇವ್ರ ಪೂಜೆಗೆಲ್ಲ ಇಕ್ಕಿ ಆಮೇಲೆ ಅಂದರೆ ನೀಟಾಗಿ ಮಾಡಬೇಕು, ಮಾಡೋ ಕೆಲಸ ಮಾಡಿದ್ರೆ. ಆಮೇಲೆ ಸುಮ್ಮನೆ ಗಲೀಜಿಗೆಲ್ಲ ಇಟ್ಕೊಂಡು ಮಾಡಬಾರ್ದು ಅಂತ. ಓಕೆ ಗೈಸ್, ಇದು ನಾನು ಮೀಶೋಯಿಂದ ಬೈ ಮಾಡಿದ್ದು. ಆ್ಯಂಡ್ ಇದು ಪ್ರಾಡಕ್ಟ್ ಬಂದು 160 ಅಷ್ಟೇ. ಗೈಸ್, ಏನು ಗೊತ್ತಾ, ಇದು ತುಂಬ ಚೆನ್ನಾಗಿದೆ. ವರಲಕ್ಷ್ಮಿ ಹಬ್ಬಕ್ಕೆ, ಆಮೇಲೆ ಏನಾದರೂ ದೊಡ್ಡ ಫಂಕ್ಷನ್ಸ್ ಮಾಡ್ತೀವಲ್ಲ, ಅಲ್ಲಿ ಸೆಂಟ್ರಲ್ಲಿ ಇದು 10 ದೀಪ ಬರುತ್ತೆ. ಆ್ಯಂಡ್ ಸೆಂಟ್ರಲ್ಲಿ ಈ ಥರ ಒಂದು ಬೌಲ್ ಶೇಪ್ ಕೊಟ್ಟಿದ್ದಾರೆ. ಅಲ್ಲಿ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡ್ಕೋಬೋದು. ಸೊ ನಾನು 10 ಇಕ್ತಾಯಿದ್ದೀನಿ, 10 ದೀಪಗಳಿಗೂ 10 ಇಕ್ತಾಯಿದ್ದೀನಿ. ಅದು ಏನಂದರೆ, ಸ್ವಲ್ಪ ದೀಪ ಬಂದುಬಿಟ್ಟು ಹಳ್ಳ ಇರುತ್ತಲ್ವ, ಅದು ತುಂಬ ಚಿಕ್ಕದಾಗಿದೆ. ಸೊ ದಾರ ನೋಡಿಬಿಟ್ಟು ಇಕ್ಬೇಕು ಅದರೊಳಗಡೆ. ಆ್ಯಂಡ್ ನನಗೆ ಏನು ಅನಿಸ್ತು ಅಂದರೆ, ತುಂಬ ಅಫೋರ್ಡಬಲ್ ಪ್ರೈಸ್ ಅಲ್ವಾ. ನಾವು ಡೆಕೋರೇಷನ್ಗೆ, ಆಮೇಲೆ ಒಂಥರ ದೇವ್ರ ಮನೇಲಿ ಲುಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಬೈ ಮಾಡಿದ್ದು. ಆಮೇಲೆ ನಾನು ಇದು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಜಾಯ್ನ್ ಆಗಿದ್ದೀನಲ್ವ, ಸೊ ಅದು ವೀಡಿಯೋ ಮಾಡಿಬಿಟ್ಟು ನಾನು ಪೋಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದು ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಗೈಸ್, ಏನು ಗೊತ್ತಾ, ದೀಪ ಏನಕ್ಕೆ ಹಚ್ತೀವಿ ನಾವು? ದೀಪ ಏನಕ್ಕೆ ಹಚ್ತೀವಿ ಅಂದರೆ, ನನಗನ್ಸೋ ಪ್ರಕಾರ ದೀಪ ಏನಕ್ಕೆ ಹಚ್ತೀವಿ ಅಂದರೆ, ಇವಾಗ ಒಂದು ಡಾರ್ಕ್ ಇರುತ್ತೆ, ಒಂದು ಕತ್ಲಿರುತ್ತೆ, ಒಂದು ಕತ್ಲು ರೂಮಲ್ಲಿ ದೀಪನ ಎತ್ಕೊಂಡು ಬೆಳಗ್ಸಿದ್ರೇ ಅದು ಕತ್ಲು ದೂರ ಮಾಡಿ ನಮಗೆ ಬೆಳಕು ಬರುತ್ತೆ. ಹಾಗೆ ನನ್ನ ಲೈಫಿಗೆ ನಾನು ಹೆಂಗೆ ರೆಫರ್ ಮಾಡ್ಕೊತೀನಿ ಈ ದೀಪನ ಅಂದರೆ, ನಮ್ಮ ಲೈಫಲ್ಲೂ ಅಷ್ಟೇ ನಾವು ಕೆಟ್ಟದೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ನಮ್ಗೆ ಯಾರಾದರೂ ನಮಗೆ ಗೈಡ್ ಮಾಡೋರು ಆ ಥರ ಇದ್ದರೆ, ನಮ್ಗೆ ಒಳ್ಳೆ ದಾರಿಯಲ್ಲಿ ನಡೆಯೋಕ್ಕೆ ನಮಗೆ ಒಳ್ಳೆ ಬುದ್ಧಿ ಕೊಡ್ತಾರಲ್ವ, ಲೈಕ್ ಟೀಚರ್ಸ್, ಮೆಂಟರ್ಸ್, ಆ ಥರ ಯಾರಾದರೂ ನಮ್ಮ ಲೈಫಲ್ಲೂ ಕೂಡ ಆ ಥರ ನಮಗೆ ಒಳ್ಳೆ ಬುದ್ಧಿ ಹೇಳಿಕೊಟ್ಟು ನಮ್ಮನ್ನ ಗೈಡ್ ಮಾಡೋ ಥರ ಮಾಡಿದ್ರೆ, ಯಾವ ಥರ ದೀಪ ಕತ್ಲನ್ನ ತೆಗೆದು ಬೆಳಕು ತರುತ್ತೋ, ನಮ್ಮ ಲೈಫಲ್ಲೂ ಅಷ್ಟೇ ಅಜ್ಞಾನನ ತೆಗೆದು ಜ್ಞಾನ ತುಂಬೋ ಥರ ನನ್ನ ಲೈಫಿಗೆ ನಾನು ಕಂಪೇರ್ ಮಾಡ್ಕೊತಾ ಇದ್ದೀನಿ ದೀಪನ. ಓಕೆ ಗೈಸ್, ನೋಡಿ, ನಾನು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಲೈಫು ದೀಪನೆಲ್ಲ ಕಂಪೇರ್ ಮಾಡಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಈ ಥರ ದೀಪಕ್ಕೆ ಆಯಿಲ್ ಹಾಕ್ಬಿಟ್ಟು ಅಲ್ಲಿ ತೋರಿಸ್ತೀನಿ ದೇವ್ರ ಮನೇಲಿ ಹೆಂಗೆ ಕಾಣಿಸುತ್ತೆ ಅಂತ. ವೈಟ್ ಟೈಲ್ಸ್ ಅಲ್ವ ನಮ್ಮ ಮನೇಲಿರೋದು, ಸೊ ಆಬ್ವಿಯಸ್ಲಿ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ನಾನು ಇನ್ನೂ ಫ್ಲವರ್ಸ್ ಅದು ಇದು ಎಲ್ಲ ಹಾಕಿ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಓವರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಇಕ್ತಾಯಿದ್ದೀನಿ ದೇವ್ರ ಹತ್ರ. ತುಂಬ, ಯಾಕಂದರೆ ನಾಯಿ ಮರಿ ಇದೆಯಲ್ವಾ, ನಮ್ಮ ಶಿಡ್ಸು ತುಂಬ ಗಲೀಜು ಮಾಡಿಬಿಡ್ತಾನೆ. ಅವನು ಹೂವೆಲ್ಲ ತಿಂತಾನೆ. ಆಲ್ಮೋಸ್ಟ್ ನಾನು ಪ್ಲಾಸ್ಟಿಕ್ ಇದರಲ್ಲಿ ಬೌಲಲ್ಲಿ ಫಸ್ಟ್ ಇಕ್ತಾಯಿದ್ದು, ಅದು ತುಂಬ ಫೇಡ್ ಆಗಿಬಿಟ್ಟಿತ್ತು ಕಲರ್. ಅಂದರೆ ನಾನು ಉಜ್ತೀನಲ್ವ, ಅದು ಮಾರ್ಕ್ಸ್ ಎಲ್ಲ ಹಂಗೆ ಬಿಟ್ಟಿತ್ತು. ಅದಕ್ಕೆ ನಾನು ಇದು ಬೈ
ಥರನೇ. ಪೂಜೆ ಮಾಡುವಾಗ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಆಮೇಲೆ ಇದು ಅಂಟಿಸ್ತಾ ಇದ್ದೀನಿ 3-4 ಟೈಮ್ಸ್ ನನ್ನ ಕೈ ಸಿಕ್ಕೊಂಡು, ಯಾಕಂದರೆ ಚಿಕ್ಕದಲ್ಲ ಅದು ಫ್ಯಾನ್ ಬೇರೆ ಆಗುತ್ತೆ, ಸೊ ಗಾಳಿಗೆ ಆರೋಯ್ತು. ಆಮೇಲೆ ಅಂಟಿಸ್ದೆ. ಇದು ಆಲ್ಮೋಸ್ಟ್ ಒಂದು 2 ಅವರ್ಸ್ ಇತ್ತು. ನಾನು ಪೂಜೆ ಮಾಡಿ 2 ಅವರ್ಸ್ವರೆಗೂ ಈ ದೀಪ ಬೆಳಗ್ತಾನೆ ಇತ್ತು. ಸ್ವಲ್ಪ ಅದು ಬತ್ತಿಯಲ್ಲಿರುತ್ತಲ್ವ ಆಯಿಲು, ಅದು ಮಾತ್ರ ಸ್ವಲ್ಪ ಕೆಳಗಡೆ ಸೋರ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ದೇವ್ರ ಮನೆ ಜಾಸ್ತಿ ಇಷ್ಟ ಆಯಿತು. ಗೈಸ್ ಫೈನಲಿ ಪೂಜೆ ಮುಗೀತು. ನಾನೊಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಒಂದು ನಿಮಿಷ. ಏನು ಗೊತ್ತಾ ಗೈಸ್, ನಾನು ಲೈಕ್ ಏನಾದರೂ ಪೂಜೆ ಮಾಡಬೇಕು ಅನ್ನೋವಾಗ ಏನೋ ಒಂಥರ ಅನಿಸುತ್ತೆ, ಪೂಜೆ ಮಾಡಬಾರ್ದು ಅಂತ ಅನಿಸುತ್ತೆ. ಅದು ನನಗೆ ಮಾತ್ರ ಅನ್ನಿಸ್ತಿದೆಯಾ ಇಲ್ಲಾಂದರೆ ಬೇರೆ ನಿಮಗೂ ಅನ್ನಿಸ್ತಿದೆಯಾ ಅಂತ ನಾನು ತಿಳ್ಕೊಬೇಕಿತ್ತು. ಅದೇನಕ್ಕೆ ಆ ಥರ ಫೀಲ್ ಆಗುತ್ತೆ ಅನ್ನೋದು ನನಗೆ ಇದುವರೆಗೂ ಅರ್ಥನೇ ಆಗ್ತಿಲ್ಲ. ನಾನು ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ತೀನಿ, ಬಟ್ ಏನಾದರೂ ಒಂದು ಕಾರಣ ಇರುತ್ತೆ, ಬೇಡ ಪೂಜೆ ಮಾಡಬಾರ್ದು ಅಂತ ಅನಿಸುತ್ತೆ. ಅದು ಏನಕ್ಕೆ ಹಂಗೆ ಅನಿಸುತ್ತೆ ಅನ್ನೋದು ನನಗೆ ಇದುವರೆಗೂ ಅರ್ಥನೇ ಆಗ್ತಿಲ್ಲ. ಅದು ನನಗೆ ಮಾತ್ರ ಹಂಗೆ ಅನ್ನಿಸ್ತಿದೆಯೋ ಇಲ್ಲಾಂದರೆ ಎಲ್ಲರಿಗೂ ಒಬ್ಬೊಬ್ಬರು ಫೀಲ್ ಆಗಿರುತ್ತೆ ಈ ಥರ ಅನಿಸುತ್ತೆ. ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಕ್ಕೆ ಈ ಥರ ಆಗ್ತಿದೆ. ನಾವು ಪೂಜೆ ಮಾಡಬೇಕು ಅನಿಸುತ್ತೆ, ನಾವು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಐಟಮ್ ಎಲ್ಲ ತಂದಿಟ್ಕೊಂಡಿರ್ತೀನಿ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಪೂಜೆ ಮಾಡಬಾರ್ದು ಅನಿಸ್ಬಿಡುತ್ತೆ. ಅವಾಗ ನಾನು ಮಾಡೋದೇ ಇಲ್ಲ. ನನ್ನ ಮನಸ್ಸಿಗೆ ಯಾವಾಗ ಪೂಜೆ ಮಾಡಬೇಕು ಅನಿಸುತ್ತೋ ಅವಾಗೇ ನಾನು ಮಾಡೋದು. ಒಬ್ಬೊಬ್ಬರು ಹೇಳ್ತಾರೆ ಸುಮ್ಮನೆ ಡೈಲಿ ಪೂಜೆ ಮಾಡು ಅಂತ. ನನಗೆ ಈ ಥರ ನೀಟಾಗಿ ಪೂಜೆ ಮಾಡಿದ್ರೇ ನಂಗೆ ಸಮಾಧಾನ ಆಗೋದು. ಸುಮ್ಮನೆ ಡೈಲಿ ಒಂದೊಂದು ಹೂವು ಇಕ್ಕಿ ಪೂಜೆ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ ನನಗೆ. ಪೂಜೆ ಮಾಡಬೇಕು, ಬಟ್ ನನಗೆ ಈ ಥರ ನೆಮ್ಮದಿಯಾಗಿ ಒಬ್ಬಳೇ ಇರಬೇಕು ಮನೆಯಲ್ಲಿ ಅನಿಸುತ್ತೆ. ಒಬ್ಬಳೇ ಇದ್ದು ಪೂಜೆ ಮಾಡಬೇಕು ಅನಿಸುತ್ತೆ, ಏನೂ ಡಿಸ್ಟರ್ಬೆನ್ಸ್ ಇರಬಾರ್ದು. ನಂಗೆ ಆ ಥರ ಫೀಲ್ ಆಗುತ್ತೆ. ಸೊ ಗೈಸ್, ನಾನು ಹೇಳಿದ್ನಲ್ವಾ ಈ ಥರ ಪೂಜೆ ಮಾಡಬಾರ್ದು ಅನಿಸುತ್ತೆ, ಅದೇನಾದರೂ ನೆಗೆಟಿವಿಟಿನ ಏನು ಇಲ್ಲಾಂದರೆ ನಮ್ಮಲ್ಲೇ ಇದೆಯಾ ಇಲ್ಲಂದರೆ ನಮ್ಮ ನೇಚರ್ ಆ ಥರ ಇದ್ದಿರುತ್ತಾ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನದು ಅಂತ. ಗೈಸ್, ನನಗೆ ಕಾಂತಾರ ಮೂವಿಯಲ್ಲಿ ಈ ಸೀನ್ ಅಂತೂ ಎವ್ವಿ ಇಷ್ಟ. ಅದು ದೇವ್ರದ್ದು ಸ್ಕ್ರೀನ್ ತೆಗ್ದುಬಿಟ್ಟು ಈಶ್ವರನ್ ತೋರಿಸ್ತಾರಲ್ವ, ಅದು ಎವ್ವಿ ಇಷ್ಟ ನನಗೆ. ನೀವು ನೋಡಿ, ನಮ್ಮ ಟಿ ವಿಯಲ್ಲಿ ಹಾಕಿದ್ದೀನಿ. Okay guys, thank you for watching. Please subscribe ಮಾಡ್ಕೊಳ್ಳಿ. Thank you. Bye bye.